ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಫೈನಲಿ ನಮ್ಮ ಅಣ್ಣಾರ ಮನೆಗೆ ಗೃಹ ಪ್ರವೇಶ. ಸೊ ನಿಮಗೆ ನಾನು ಈ ಮನೆ ಹೋಮ್ ಟೂರ್ ಕೊಡ್ತೀನಿ ಬಿಕಾಸ್ ಈ ಮನೆ ಪ್ಲಾನಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇವತ್ತು ನೀವು ನೋಡ್ಬೋದು. ಸೊ ನಾನು ಸೀರೆ ಉಟ್ಕೊಂಡಿದ್ದೀನಿ. ಸೊ ಈ ಥರ ಸೆಲ್ಫ್ ಮೇಕಪ್ ನಾನು ಯಾರ ಮೇಕಪ್ ಮಾಡಿಸ್ಕೊಂಡಿಲ್ಲ, ಯಾವ ಥರ ಬಂದಿದೆ ಅಂತ ಹೇಳಿ ಗೈಸ್. ಇಲ್ಲಿ ನೀವೆಲ್ಲ ನೋಡ್ಬೋದು. ಸೊ ಅಲ್ಲಿ ಇನ್ ದ ಮಾರ್ನಿಂಗ್ ಸಮಥಿಂಗ್ ಲೈಕ್ 5:30 ಎಲ್ಲ ರಿಚುವಲ್ಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ಹೋಗೋಕ್ಕಾಗಿರಲಿಲ್ಲ ಬಿಕಾಸ್ ಖುಷಿ ಎದ್ಬಿಟ್ಟಿದ್ದ ಅಷ್ಟರಲ್ಲೇ. ಅವನು ಬೇಗ ಹೇಳೋಕ್ಕೆ ರೀಸನ್ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಫಂಕ್ಷನ್ ಇರೋ ಮನೆಯಲ್ಲಿ ಅಂತ ಗಲಾಟೆ ಇದ್ದೇ ಇರುತ್ತೆ. ಇಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದು. ಸೊ ನಮ್ಮ ಆಂಟಿ ಅವ್ರಿಗೆಲ್ಲ ಆರತಿ ಮಾಡೋಕ್ಕೆ ಆರತಿ ರೆಡಿ ಮಾಡ್ಕೊಂಡಿದ್ರು. ಇಲ್ಲಿ ನೀವು ನೋಡಿದ್ರಲ್ಲ, ಅವರು ನಮ್ಮ 3ನೇ ಅಣ್ಣ. ಸೊ ಎಲ್ಲರಿಗಿಂತ ಚಿಕ್ಕವರು, ಅವ್ರದ್ದೇ ಮದುವೆ. ಇಲ್ಲಿ ಎಲ್ಲರೂ ಮಾತಾಡ್ಕೊಂಡು ಇಲ್ಲಿ ಗೈಸ್ ಹಸುಗೆ ಕರುಗೆ ಪೂಜೆ ಮಾಡ್ತಾಯಿದ್ರು ಮನೆ ಒಳಗಡೆ ಕರ್ಕೊಳ್ಳೋಕ್ಕಿಂತ ಮುಂಚೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವರು ನಮ್ಮ ಹಿರಿಯತ್ಗೆ. ಸೊ ಎಲ್ಲರಿಗಿಂತ ದೊಡ್ಡವರು. ಸೊ ಹೊಸಲು ಪೂಜೆ ಮಾಡ್ತಾಯಿದ್ರು ಗೃಹ ಪ್ರವೇಶ ಆಗೋಕ್ಕೆ. ಇವ್ರದ್ದಾದಮೇಲೆ ಲೈಕ್ ಸೆಕೆಂಡ್ ಅತ್ತಿಗೆನೂ ಸಹ ಬಾಗಿಲು ಪೂಜೆ ಮಾಡ್ತಾಯಿದ್ರು ಬಿಕಾಸ್ ಇವರು 2 ಪೋರ್ಷನಲ್ಲಿ ಮನೆ ಕಟ್ಟಿದ್ದಾರೆ. ಸೊ ಒಬ್ಬರು ಒಂದೊಂದು ಬಾಗಿಲಲ್ಲಿ ಪೂಜೆ ಮಾಡ್ತಾಯಿದ್ರು ಲೈಕ್ ಟರ್ನ್ ಬೈ ಟರ್ನ್. ಇಲ್ಲಿ ನೀವು ನೋಡ್ಬೋದು ವ್ಲಾಗಲ್ಲಿ. ಸೊ ಪೂಜೆ ಎಲ್ಲ ಆದಮೇಲೆ ಹಸುನು ಮತ್ತು ಕರುನು ಮನೆ ಒಳಗಡೆ ಕರ್ಕೊಂಡ್ರು. ಗೈಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಹಸುನ ಕರ್ಕೊಬಂದಿದ್ದು ನಮ್ಮ ದಡಪ್ಪ ಅವರು. ಸೊ ದಡಪ್ಪನೇ ಕರ್ಕೊಬಂದಿದ್ದು, ಯಾಕಂದರೆ ಹಸು ಅವರೇ ನೋಡ್ಕೋತಾರೆ. ಸೊ ನಮ್ಮ ಅಣ್ಣಾರಿಂದ ಎಲ್ಲ ಹಸು ಎದ್ರಕೊಬಿಡುತ್ತೆ ಅಂತ ನಮ್ಮ ದಡಪ್ಪನೇ ಕರ್ಕೊಬಂದರು. ಲೈಕ್ ಆದರೂ ಹಸುಗೆ ಸ್ವಲ್ಪ ಬರೋಕ್ಕೆ ಹಿಂಸೆ ಆಯ್ತಿತ್ತು ಬಿಕಾಸ್ ಟೈಲ್ಸ್ ಎಲ್ಲ ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ. ಆದರೂ ಅದೇನೋ ಹಾಕಿದ್ರು ಬಟ್ಟೆ ಥರ, ಬಟ್ ಆದರೂ ಸ್ವಲ್ಪ ಸ್ಲಿಪ್ ಆಯ್ತಾನೇ ಇತ್ತು. ಬಟ್ ಬರ್ತು ಮನೆ ಒಳಗಡೆ. ಗೈಸ್ ಹಸುನ ಕರ್ಕೊಂಡು ಹೋದ್ಮೇಲೆ ಲೈಕ್ ಕರುನ ಕರ್ಕೊಬರ್ತಾ ಇದ್ದಾರೆ. ಸೊ ಕರುನ ಕರ್ಕೊಬರ್ತಾ ಇರೋರು ನಮ್ಮ ಮಾವ. ಸೊ 3ನೇ ಮಾವ, ಅವ್ರ ಜೊತೆ ನಮ್ಮ ಅಣ್ಣನೂ ಬಂದಿದ್ದಾನೆ. ಸೊ ಈ ಅಣ್ಣ ಸೆಕೆಂಡ್ ಅಣ್ಣ, ಲೈಕ್ 2ನೇವರು ಅವರು. ಇಲ್ಲಿ ನೀವು ನೋಡ್ಬೋದು, ಒಂದು ರೌಂಡ್ ಹೊಡೆಸ್ಬಿಟ್ಟು ಮತ್ತೆ ಹಾಗೆ ಕರ್ಕೊಂಡು ಹೋಗ್ತಾರೆ. ಸೊ ಇದೇ ರಿಚುವಲ್ಸು ನಮ್ಮ ಕಡೆ. ನಿಮ್ಮ ಕಡೆ ಯಾವ ಥರ ಇದೆ ಅಂತ ಹೇಳಿ ಗೈಸ್. ಈಗ ನೀವಿಲ್ಲಿ ನೋಡ್ಬೋದು. ಸೊ ಸೇರು ಒದ್ದಿ ನಮ್ಮ ಅತ್ತಿಗೆ ಒಳಗಡೆ ಬರ್ತಾ ಇದ್ದಾರೆ. ಸೊ ಇದು ಒಂದು ಮನೆ ಪೋರ್ಷನ್ದು ವಿಡಿಯೋ. ಸೊ ನಮ್ಮ ಅತ್ತಿಗೆ ಜೊತೆ ನಮ್ಮ ಅಣ್ಣನೂ ಹಿಂದೆ ದೇವ್ರ ಫೋಟೋ ತಗೊಂಡು ಬರ್ತಾ ಇದ್ದಾರೆ. ಇನ್ನೆಲ್ಲ ಲೈಕ್ ಫ್ಯಾಮಿಲಿ ಮೆಂಬರ್ಸೇ ಅದು ರಿಚುವಲ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಇಲ್ಲಿಂದ ನಾನು ಬೇಗ ಸೆಕೆಂಡ್ ಪೋರ್ಷನಿಗೆ ಹೋದೆ. ಸೊ ಅಲ್ಲೂ ಸೇಮ್ ಮಾಡ್ತಾಯಿದ್ರು. ಲೈಕ್ ಇಲ್ಲಿ ನೋಡಿ, ಇಲ್ಲಿ ಸೇರೋದು ಬರ್ತಾ ಇರೋರು ನಮ್ಮ 2ನೇ ಅತ್ತಿಗೆ. ಅವ್ರ ಜೊತೆ ನಮ್ಮ ಅಣ್ಣನೂ ದೇವ್ರ ಫೋಟೋ ಎಲ್ಲ ಇಟ್ಕೊಂಡು ಮನೆ ಒಳಗಡೆ ಬಂದರು. ದೇವ್ರ ಫೋಟೋ ಎಲ್ಲ ದೇವ್ರ ಮನೇಲಿ ಇಟ್ಟು ಪೂಜೆ ಎಲ್ಲ ಮಾಡಿದರು. ಅದಾದಮೇಲೆ ಲೈಕ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಹಾಲು ಉಗ್ಸೋದು. ಸೊ ಹಾಲು ಉಗ್ಸೋಕ್ಕೂ ಸಹ ಕಿಚನಿಗೆ ಹೋದ್ವಿ. ಇಲ್ಲಿ ನೋಡ್ಬೋದು. ಸೊ ಒಲೆ ಥರ ಮಾಡಿ ಹಾಲು ಉಗ್ಸ್ತಾ ಇದ್ದಾರೆ, ಗ್ಯಾಸ್ ಮೇಲೆ ಉಕ್ಕಿಸ್ಬಾರ್ದು ಅಂತ. ಸೊ ಎಲ್ಲರೂ ತುಂಬ ಖುಷಿಯಾಗಿದ್ವಿ ಆ ಮೂಮೆಂಟಲ್ಲಿ. ಇಲ್ಲಿ ನಮ್ಮ ದಡಪ್ಪ ಎಲ್ಲ ಇದ್ದರು. ಸೊ ಹಾಲು ಉಕ್ಕಾದ್ಮೇಲೆ ಸಕ್ಕರೆ ಹಾಕಬೇಕು ಅಂತ ಸಕ್ಕರೆ ಎಲ್ಲ ಕೊಡ್ತಾಯಿದ್ರು. ಅಲ್ಲಿಂದ ನಾನು ಬೇಗ ಆ ಕಡೆ ಮನೆಗೆ ಹೋದೆ. ಸೊ ಆ ಕಡೆ ಮನೆಗೆ ಹೋದರೆ ಲೈಕ್ ಲಿಟ್ರಲಿ ಉರಿ ಪಾತ್ರೆಗೆ ಚೆನ್ನಾಗಿ ತಾಗ್ತಿದ್ದಿಲ್ಲ ಅಂತ ಹಾಲೇ ಉಗ್ತಿದ್ದಿಲ್ಲ. ಸೊ ಇಲ್ಲಿ ನಾವು ನಮ್ಮ ಅಣ್ಣಂಗೆ ರೇಗಿಸ್ತಾ ಇದ್ದೋ, ಲೈಕ್ ಇಷ್ಟು ದಿನ ಕಷ್ಟಪಟ್ಟು ತಾಳ್ಮೆಯಿಂದ ಮನೆ ಕಟ್ಟಿದ್ಯಾ ಅಲ್ವಾ, ಸೊ ಇನ್ಮೇಲೂ ಅದೇ ಥರ ನೀನು ತಾಳ್ಮೆಯಿಂದ ಇರಬೇಕು ಅಂತ ಎಲ್ಲ ರೇಗಿಸ್ತಾ ಇದ್ವಿ. ಇಲ್ಲಿ ನೀವು ನೋಡ್ಬೋದು, ನಮ್ಮ ದಡಪ್ಪ ನಮ್ಮ ಅಣ್ಣ ಎಲ್ಲ ಪ್ರತಿಯೊಬ್ಬರು ತುಂಬ ವೇಟ್ ಮಾಡ್ತಾಯಿದ್ದೋ ಈ ಕಡೆ ಹಾಲು ಉಗ್ಸೋಕ್ಕೆ. ಲಾಸ್ಟಲ್ಲಿ ಫೈನಲಿ ಲೈಕ್ ಹಾಲು ಉಗ್ತು. ಗೈಸ್ ಲಿಟ್ರಲಿ ಇದಂತೂ ತುಂಬಾ ಪ್ರೌಡ್ ಫೀಲಿಂಗ್ ನನಗೆ ಆ್ಯಸ್ ಅ ಸಿಸ್ಟರ್. ನಮ್ಮ ಅಣ್ಣದಿರು ಮನೆ ಕಟ್ಟಿದ್ದಾರೆ ಅಂತ ಹೇಳ್ಕೊಳಕ್ಕೆ ನನಗಂತೂ ತುಂಬಾ ಪ್ರೌಡ್ ಫೀಲಿಂಗ್ ಇದೆ. ಬಿಕಾಸ್ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಆಸೆ ಇದ್ದೇ ಇರುತ್ತೆ, ಕನಸಿದ್ದೇ ಇರುತ್ತೆ ಮನೆ ಕಟ್ಟಬೇಕು ಅಂತ. ಸೊ ಫೈನಲಿ ನಮ್ಮ ಅಣ್ಣಾರ ಕನಸು ನಿಜ ಆಗಿದೆ ಅಂತ ನಂಗೆ ತುಂಬ ಖುಷಿ ಇದೆ. ಇಲ್ಲಿ ಲೈಕ್ ನನ್ನ ತಮ್ಮ ಕಟ್ಟಿದರೆ ನಂಗೆ ಎಷ್ಟು ಖುಷಿಯಾಗಿರೋದು ಅದಕ್ಕಿಂತ ಜಾಸ್ತಿನೇ ಖುಷಿಯಾಗಿದೆ. ಬಿಕಾಸ್ ನಾನು ಅವ್ರನ್ನ ನೋಡಿದ್ದೀನಿ ತುಂಬ ಕಷ್ಟಪಟ್ಟು ಲೈಕ್ ಪ್ರತಿಯೊಂದು ಸ್ಯಾಕ್ರಿಫೈಸ್ ಮಾಡಿ ಪೇಷನ್ಸ್ ಆಗಿದ್ದು ಇವತ್ತು ಅವ್ರು 3 ಜನನೂ ಈ ಸ್ಟೇಜಲ್ಲಿ ಇರೋದು. ಸೊ ತಂಗಿಯಾಗಿ ನಾನು ಲಿಟ್ರಲಿ ಬಯಸ್ತೀನಿ, ನೀವು ಹಿಂಗೆ ಖುಷಿಯಾಗಿರಿ, ಹಿಂಗೆ ಸಂತೋಷವಾಗಿರಿ, ಹಿಂಗೆ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿರಿ ಅಂತ ಹೇಳ್ತೀನಿ. ಗೈಸ್ ಇವ್ರ ಮನೆ ಅಂತೂ ಲೈಕ್ ಸಖತ್ತಾಗಿ ಬಂದಿದೆ. ನನಗಂತೂ ಸಖತ್ತು ಇಷ್ಟ ಆಯಿತು. ಸ್ಕೆಚಿಂಗಿಂದ ಹಿಡ್ದು ಲೈಕ್ ಇಂಟೀರಿಯರ್, ಸೀಲಿಂಗ್ ಪ್ರತಿಯೊಂದು ತುಂಬ ಟಾಪ್ ನಾಚಾಗಿ ಬಂದಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿ ಲೈಕ್ ನೆಕ್ಸ್ಟ್ ಟೈಮ್ ಯಾವಾಗಲಾರ ನನಗೆ ತುಂಬ ಟೈಮ್ ಸಿಕ್ಕಿದಾಗ ಬಂದಾಗ ನಿಜವಾಗ್ಲೂ ಇವ್ರು ಹೋಮ್ ಟೂರ್ ಮಾಡಿ ತೋರಿಸ್ಬೇಕು ಅಂತ ಇದ್ದೀನಿ. ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ನಿಮ್ಮ ಅನಿಸಿಕೆನ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಅಲ್ಲಿಂದ ಬಂದು ಬೇಗ ರೆಡಿಯಾಗಿ ಯೂಸೇ ಆಗಲಿಲ್ಲ ಬಿಕಾಸ್ ನಾನು ಆ ಕಡೆ ಮನೆಗೆ ಹೋಗೋ ಅಷ್ಟರಲ್ಲಿ ಖುಷು ಮನೆ ಕಂದ ಅಲ್ಲಿ ಹೋಗಿ ನೋಡ್ತೀನಿ ಪೂಜೆನೇ ಮುಗ್ದೋಗ್ಬಿಟ್ಟಿದೆ ಗೈಸ್.
ಸಖತ್ತು ಬೇಜಾರಾಗೋಯಿತು. ನಾನು ಸತ್ಯನಾರಾಯಣ ಪೂಜೆಯಲ್ಲಿ 10 ನಿಮಿಷನೂ ಕೂತ್ಕೊಳ್ಳೋಕ್ಕಾಗ್ನಿಲ್ವಲ್ಲ ಅಂತ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಅಲ್ವಾ. ಈ ಥರ ಮಾಡೋಕ್ಕೂ ಟ್ಯಾಲೆಂಟ್ ಬೇಕು. ಲೈಕ್ ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಬ್ಯೂಟಿಫುಲ್ ಆಗುತ್ತೆ. ಬಿಡಿ, ನಮ್ದು ಆ ಥರ ಟ್ಯಾಲೆಂಟ್ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಅಲ್ಲಿಂದ ಆ ಕಡೆ ಮನೆಗೆ ಹೋದೆ. ಸೊ ಅಲ್ಲಿನೂ ಸಹ ಸೇಮ್ ಹೋಮ ಎಲ್ಲ ಸುಟ್ಟಿ ಆಗಿತ್ತು. ಸೊ ಇಲ್ಲಿ ನೀವು ನೋಡ್ಬೋದು ಹೋಮ ಇನ್ನೂ ಉರಿತಿತ್ತು. ಸೊ ಅಲ್ಲಿಂದನೂ ನಿಮ್ಗೆ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು, ಫೋಟೋಸ್ ತಗೋತಾಯಿದ್ರು ಪ್ರತಿಯೊಬ್ಬರು ಫ್ಯಾಮಿಲಿ ಮೆಂಬರ್ಸ್. ಇಲ್ಲಿ ಗೈಸ್ ನಿಮಗೆ ಅವ್ರ ಮನೆ ದೇವ್ರ ಮನೆ ತೋರಿಸ್ತೀನಿ. ನಮ್ಮ ಅಣ್ಣ ಅಂತೂ ಸಿಂಪಲ್ ಆ್ಯಂಡ್ ಎಲಿಗೆಂಟ್, ಲೈಕ್ ವುಡ್ ವರ್ಕ್ ಥರ ಏನೂ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿಸಿದ್ದಾನೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ನೀವು ನೋಡ್ಬೋದು. ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೊತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.